ಹಾಗೈಸ್ ವೆಲ್ಕಮ್ ಬ್ಯಾಕ್. 9:38 ಆಗಿದೆ. ಆಲ್ರೆಡಿ ನಾನು ಪ್ರಾಫಿಟನ್ನು ಮಾಡಿರ್ತೀನಿ 2983 ರುಪೀಸ್ 2 ಲಾಟಿಂದ ನಿಫ್ಟಿ 50 ಆಪ್ಷನ್ ಟ್ರೇಡಿಂಗ್ ಆಗಿರುತ್ತೆ. ಸೊ ನಿಫ್ಟಿ ಎಕ್ಸ್ಪೈರಿ ಇವತ್ತು. ಸೊ ಅದಕ್ಕೋಸ್ಕರ ತುಂಬಾ ಗ್ಯಾಪ್ ಅಪ್ ಓಪನ್ ಆಗಿತ್ತು ಮಾರ್ಕೆಟ್. 1200 ಪಾಯಿಂಟ್ಸ್ ಗ್ಯಾಪ್ ಅಪ್ ಓಪನ್ ಆಗಿತ್ತು ನಿಫ್ಟಿ 50. ಸೊ 2700 ಪಾಯಿಂಟ್ಸ್ ಗ್ಯಾಪ್ ಅಪ್ ಬ್ಯಾಂಕ್ ನಿಫ್ಟಿ ಫಸ್ಟ್ ಗ್ಯಾಪ್ ಅಪ್ ಓಪನ್ ಆಗಿತ್ತು ಮಾರ್ಕೆಟ್. 1200 ಪ್ಲಸ್ ಪಾಯಿಂಟ್ಸ್ ಗ್ಯಾಪ್ ಅಪ್ ಓಪನ್ ಆಗಿತ್ತು. ಸೊ ಪ್ರೀಮಿಯಂ ಎಲ್ಲ ಕಚಡ ಪಿಚಡಿ ಆಗಿಬಿಟ್ಟಿತ್ತು. ನಾನು ತುಂಬಾ ಅಬ್ಸರ್ವ್ ಮಾಡ್ತಾ ವೇಟ್ ಮಾಡ್ತಿದ್ದೆ, ಬಟ್ ಆದರೂ ನಾನು ಪ್ರಾಫಿಟನ್ನು ಮಾಡ್ತೀನಿ. ಸೊ ಮಾರ್ಕೆಟ್ ಹೋಲ್ಡ್ ಆಗುತ್ತೆ. ಫಸ್ಟ್ 5 ಮಿನಿಟ್ಸಲ್ಲಿ ಆಲ್ಮೋಸ್ಟ್ 600 ಪಾಯಿಂಟ್ಸ್ ಫಾಲ್ ಆಗುತ್ತೆ. ನಮಗೆ ಸೆಲ್ ಆಫ್ ಕ್ಯಾಂಡಲ್ ಸಿಗುತ್ತೆ. ಸೊ ಇಲ್ಲಿ ಚಾರ್ಟಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು ಎಲ್ಲಿ ಎಂಟ್ರಿ ತೊಗೊಂಡು ಎಲ್ಲಿ ಎಕ್ಸಿಟ್ ಆಗಿದೆ. ಸೊ ಪೊಸಿಷನ್ ಕೂಡ ತೋರಿಸ್ತೀನಿ. ಓಕೆ ಬನ್ನಿ ಚಾರ್ಟಲ್ಲಿ ಹೋಗೋಣ. ಓಕೆ ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇರ್ಬೋದು ಈ ಥರ ಹ್ಯೂಜ್ ಸೆಲ್ ಆಫ್ ಕ್ಯಾಂಡಲ್, ಅಂದರೆ ಗ್ಯಾಪ್ ಅಪ್ 1270 ಪಾಯಿಂಟ್ಸ್ ಗ್ಯಾಪ್ ಅಪ್ ಓಪನ್ ಆಗಿ ಈ ಥರ ಹ್ಯೂಜ್ ಸೆಲ್ ಆಫ್ ಕ್ಯಾಂಡಲ್ ಬರುತ್ತೆ. ಅದಾದಮೇಲೆ ನಮಗೆ ಇಲ್ಲಿ ಪಿನ್ ಬರ್ತಾರೆ, ಅಂದರೆ ಇನ್ವರ್ಟೆಡ್ ಹ್ಯಾಮರ್ ಕ್ಯಾಂಡಲ್ ಥರ ಬರುತ್ತೆ. ಸೊ ಇಮಿಡಿಯೇಟಾಗಿ ನಾನು ಇಲ್ಲಿ ಎಂಟ್ರಿ ತೊಗೊಂಡು ಸೊ ಇಲ್ಲಿ ಎಕ್ಸಿಟ್ ಆಗ್ತೀನಿ. 1:1.5 ಟಾರ್ಗೆಟನ್ನು ಕ್ಯಾಪ್ಚರ್ ಮಾಡ್ತೀನಿ. ನೋಡ್ಬೋದು ಇಲ್ಲಿ ಈ ಕ್ಯಾಂಡಲ್ಗೆ, ಅಂದರೆ ಈ ಹೆಲ್ತಿ ಕ್ಯಾಂಡಲ್ ಕ್ಲೋಸ್ ಆದ ತಕ್ಷಣ ಇಮಿಡಿಯೇಟ್ ರೀಟ್ರೇಸಿಗೆ ಬಂದಾಗ ಇಲ್ಲಿ ಎಂಟ್ರಿ ತೊಗೊಂಡು ಸೊ ದಿಸ್ ಕ್ಯಾಂಡಲ್ ನಾನು ಎಕ್ಸಿಟ್ ಆಗ್ತೀನಿ. ಓಕೆ ಫ್ರೆಂಡ್ಸ್, ಇಲ್ಲಿ ಪೊಸಿಷನಲ್ಲಿ ನೋಡ್ತಾ ಇರ್ಬೋದು 2983 ರುಪೀಸ್ ಪ್ರಾಫಿಟ್ ಬುಕ್ ಆಗಿದೆ. ಓಕೆ, ನಾನು ಬುಕ್ ಮಾಡೋ ಅಷ್ಟರಲ್ಲಿನೇ 3500 ಪ್ಲಸ್ ನನಗೆ ಪ್ರಾಫಿಟನ್ನು ತೋರಿಸ್ತಾ ಇತ್ತು. ಬುಕ್ ಮಾಡೋ ಅಷ್ಟರಲ್ಲಿ ಇಮಿಡಿಯೇಟಾಗಿ ಒಂದು 2-3 ಪಾಯಿಂಟು ನನಗೆ ಕಡಿಮೆ ಸಿಗುತ್ತೆ. ಓಕೆ, ಮೈನಸಲ್ಲಿ ಸಿಗುತ್ತೆ. 191ಗೆ ಎಂಟ್ರಿ ಆಗಿ 214ಗೆ ನಾನು ಎಕ್ಸಿಟ್ ಆಗಿರ್ತೀನಿ. ಟುಡೇಸ್ ಡನ್ ಫಾರ್ ದ ಡೇ. ಓಕೆ ಫ್ರೆಂಡ್ಸ್, ಇಷ್ಟು ಹೆವಿ ವಾಲಿಟಿಲಿಟಿ ಇದೆ ಮಾರ್ಕೆಟಲ್ಲಿ. ಅದಕ್ಕೋಸ್ಕರ ಇದು ಒಂದು ಟ್ರೇಡ್ ಸಾಕು. ನಾನು ಟ್ರೇಡನ್ನು ಎಂಡ್ ಮಾಡ್ತಾ ಇದ್ದೀನಿ. ಡನ್ ಫಾರ್ ದ ಡೇ. 2983 ರುಪೀಸ್ ಪ್ರಾಫಿಟನ್ನು ಬುಕ್ ಮಾಡಿದ್ದೀನಿ. ಓಕೆ, ವಿಡಿಯೋ ಇಷ್ಟ ಆಗುತ್ತೆ ಅಂದರೆ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಥ್ಯಾಂಕ್ ಯು.